ನೋಡಮ್ಮ, ನಿನ್ನನ್ನ ಇಲ್ಲಿ ಯಾತಕ್ಕೆ ಬರಕ್ ಹೇಳಿ ಕಳಿಸಿದ್ದು ಅಂತಂದ್ರೆ, ಈ ಅರಮನೆ ಹಿಂಭಾಗದಲ್ಲಿ ಸ್ವಲ್ಪ ಎಕ್ಸ್ಟೆನ್ಷನ್ ಆಗ್ಬೇಕಿತ್ತು. ಅದಕ್ಕೆ ನಿನ್ನ ಒಪ್ಪಿಗೆ ಬೇಕು. ನನ್ನ ಒಪ್ಪಿಗೆನಾ? ಯಾಕೆ? ಯಾಕೆಂದ್ರೆ ನಿನ್ನ ಮಗ ಇನ್ನೂ ರಾಜಕುಮಾರ. ಅವನು ದೊಡ್ಡವನಾಗುವವರೆಗೂ ನೀನ್ ತಾನೇ ಈ ಆಸ್ತಿನೆಲ್ಲ ನೋಡ್ಕೊಳ್ಬೇಕಾಗಿರೋಳು. ನೋಡಮ್ಮ, ಈ ಅರಮನೆ ಎಕ್ಸ್ಟೆನ್ಷನ್ ನಿನಗೆ ನಿನ್ನ ಮಗಂಗೋಸ್ಕರ ಮಾಡಿಸ್ತಿರೋದು. ನಾಳೆ ನಿನ್ನ ಮಗ ಈ ಅರಮನೆಗೆ ಮಹಾರಾಜ ಆಗೋನು. ಕೊನೆ ಪಕ್ಷ ನಾವೆಲ್ಲ ಈ ರಾಜಮನೆತನಕ್ಕೆ ಸೇರಿದವರಾಗಿ ಇದರ ಘನತೆ ಗೌರವ ಕಾಪಾಡ್ಕೋಬೇಕಲ್ವಾ? ಇದು ನಾನ್ ಹೇಳ್ತಾ ಇರೋ ಮಾತಲ್ಲ, ಅಜ್ಜಿ ಅವ್ರು ಹೀಗೆ ನಡಿಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಅರ್ಜುನ್, ಅರಮನೆಗೆ ಹೋಗ್ಬೇಕು. ಈಗ ನಾನೇನ್ ಮಾಡ್ಬೇಕು ಅಂತ ಹೇಳಿ. ಪ್ರಕಾಶ್, ಇದ್ರಲ್ಲಿ ಪ್ಲಾನು ಎಷ್ಟಾಗತ್ತೆ ಅಂತ ಎಸ್ಟಿಮೇಷನ್ ಇದೆ. ಸೈನ್ ಮಾಡು, ಮಿಕ್ಕಿ ನಾವು ನೋಡ್ಕೊತೀವಿ. ಬೇಕಾದ್ರೆ ಓದ್ ನೋಡಿ ಸೈನ್ ಹಾಕಿ. ಬಾವಾಲೋ ಬರ್ದಿದ್ದು ಒಂದ್ ಅಕ್ಷರ ಅರ್ಥ ಆಗಲ್ಲ. ಅಲ್ಲ, ಓದ್ ನೋಡಿ, ತಲೆ ಬುಡ ಏನು ಗೊತ್ತಾಗಲ್ಲ. ಕಾಮಿಡಿ ಆಗಿದೆ. ನನಗೆ ಒಂದು ಅರ್ಥ ಆಗ್ಲಿಲ್ಲ ಅಲ್ವಾ? ತಗೊಳ್ಳಿ, ತುಂಬಾ ಚೆನ್ನಾಗಿ ಬರೆಯುತ್ತೆ. ನಾನು ಈಗ ತಾನೇ ಒಂದು ಚೆಕ್ ಬರ್ದೆ ಅಲ್ವಾ? ಸೈನ್ ಮಾಡ್ಬೇಡ ಅಂತ ಹೇಳು. ಸೈನ್ ಮಾಡ್ಬೇಡಮ್ಮ. ಯಾಕೋ? ನೀ ಸೈನ್ ಮಾಡಮ್ಮ. ಅವನಿಗೆ ಇದೆಲ್ಲ ಏನು ಮಗ ಗೊತ್ತಾಗತ್ತೆ? ಅವನು ಇನ್ನೂ ಚಿಕ್ಕ ಮಗು. ಅವನ ಹೆಸರಲ್ಲಿ ಒಂದು ತಾಜ್ ಮಹಲ್ ತರ ಬಿಲ್ಡಿಂಗ್ ಬಂದಾಗ ಅವನಿಗೆ ಅರ್ಥ ಆಗತ್ತೆ. ನೀ ಸೈನ್ ಮಾಡಮ್ಮ, ಸೈನ್ ಮಾಡ. ದೊಡ್ಡ ಸುಳ್ಳು ಹೇಳ್ತಿದ್ದಾರೆ. ದೊಡ್ಡ ಸುಳ್ಳು ಹೇಳ್ತಿದಾರಮ್ಮ. ಓಯ್ಯೋ, ನಾವ್ ಯಾಕಪ್ಪ ಸುಳ್ಳು ಹೇಳೋಣ? ನೋಡು, ನೀನು ಮುಂದೆ ಈ ಅರಮನೆಗೆ ಮಹಾರಾಜ ಆಗೋನು. ನಿನ್ನ ಯೋಗಕ್ಷೇಮ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವೇ? ಬಿಡು, ಆಗಿದ್ದೆಲ್ಲ ಆಗೋಯ್ತು. ಈಗ ನಾವೆಲ್ಲ ಒಂದಾಗಿದ್ರೆ ನಮ್ಮ ಪ್ರೀತಿಯ ಅಜ್ಜಿ ಕೊಟ್ಟಿರೋ ಈ ಅರಮನೆ ಚೆನ್ನಾಗಿ ನೋಡ್ಕೋಬಹುದು. ಪ್ರೀತಿ ಅಜ್ಜಿ. ನಿನ್ನೆ ಈ ಕೆಂಪುಕೋತಿ ನನ್ ಮಗ ನನ್ನ ಮುದುಕಿ ಬಿಳಿ ಕೂದಲಿನ ಮಾಟಗಾತಿ ಅಂತಿದ್ದ. ಇವತ್ತು ಪ್ರೀತಿ ಅಜ್ಜಿ ಅಂತಾನೆ. ಮಾಡ್ತೀನಿ ನಿಂಗೆ. ಅರ್ಜುನ್, ಒಂದು ಆಟ ಆಡೋಣ. ಅಮ್ಮನ್ಗೆ ಸೈನ್ ಮಾಡಕ್ ಹೇಳು. ಸರಿನಮ್ಮ, ಸೈನ್ ಮಾಡು. ನಮ್ಮೊಳ್ಳೇದಕ್ಕೆ ಹೇಳ್ತೀಯಾರಲ್ವಾ? ಅದು ಜಾಣ ಮರಿ. ನೀ ಸೈನ್ ಮಾಡಮ್ಮ, ಸೈನ್ ಮಾಡು. ಚೆನ್ನಾಗಿದೆ, ಚೆನ್ನಾಗಿದೆ. ಚಿಕ್ಕಿ ಬಿಡಿ ಬಿಡಿ. ಕೊಡಯ್ಯ ಇಲ್ಲಿ. ಇವತ್ತಿಗೆ ನಿಮ್ ಎಲ್ಲಾ ಸಮಸ್ಯೆ ಮುಗೀತಮ್ಮ. ನೋಡ್ತಾ ಇರಿ, ನಿಮಗೆ ಎಂತ ಮನೆ ಕಟ್ಟಿಸ್ಕೊಡ್ತೀವಿ ನಾವು ಅಂತ. ಸಿಗ್ನೇಚರ್ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ? ಅರೆ, ಹಾಕಿದ್ದೆಲ್ಲೋಯ್ತು? ಚುಕ್ಕಿ ಆದ್ರೂ ಇರ್ಬೇಕಲ್ಲ. ನಾನು ನೋಡ್ತೀನಿ. ಬಿಡಿ ಬಿಡಿ. ಓಹೋ, ಇಂಕೆಲ್ಲ ಡ್ರೈ ಆಗ್ಬಿಟ್ಟಿರ್ಬೇಕು. ಇನ್ನೊಂದ್ಸಲಿ ಮಾಡ್ಬಿಡಿ. ತಗೊಳ್ಳಿ. ಮಾಡಮ್ಮ, ಅಲ್ಲಿಲ್ಲ ಮಾಡಮ್ಮ. ಎಲ್ಲೋಯ್ತು? ಇಲ್ವಾ? ಏನಮ್ಮ ಆಟ ಆಡ್ತಿದ್ಯಾ? ಯಾಕೆ? ಏನಾಯ್ತು? ಸಿಗ್ನೇಚರ್ ಅಲ್ಲಿ ಇತ್ತಾನೆ ಹಾಕದ್ನಲ್ಲ. ಅಜ್ಜಿಯಲ್ಲಿ ಏನಾಗ್ತಿದೆ? ಏನಿಲ್ಲ, ಪೇಪರ್ ಮೇಲೆ ಸಿಗ್ನೇಚರ್ ನಿಲ್ತಿಲ್ಲ. ಅಂದ್ರೆ ಅಂದ್ರೆ ಪ್ರತಿ ಸಲ ನಿಮ್ಮಮ್ಮ ಸೈನ್ ಹಾಕ್ದಾಗ ಅದು ಇಲ್ಲಿ ಬರುತ್ತೆ. ಇಲ್ಲೇನು ಕೋತಿ ಕುಳಿತಿದ್ಯಾ? ಯಾಕೋ ಆಗ್ತಾ ಇದೆಯಾ? ಯಾಕೋ ಇಲ್ಲ. ಅಮ್ಮನ ಹತ್ರ ಮತ್ತೆ ಸೈನ್ ಮಾಡಿಸ್ಕೊಂಡು ನೋಡಿ, ಅವಾಗ ಗೊತ್ತಾಗತ್ತೆ ಕೋರಿ ತರ ಯಾರು ಕುಣಿತಾರೆ ಅಂತ. ನೀನ್ ಜಾಸ್ತಿ ಆಯ್ತು. ಸೈನ್ ಮಾಡೋ.
ರಾಸ್ಕಲ್ ಬಾರ ಇಲ್ಲಿ. ಯಾಕೋ ನಗ್ತೀಯಾ? ಆಯ್! ಏಯ್, ಎಷ್ಟು ಕೊಬ್ಬು ನಿನ್ಗೆ? ದೊಡ್ಡ ಮಾವನ್ ತಳ್ತೀಯ? ಕೊಂದು ಬಿಡ್ತೇನೆ ನಿನ್ನ. ಕೊಂದ್ಬಿಟ್ರೆ ಬಿಲ್ಲು ಕೈ ಕಾಲು ಮುರಿದು ಹಾಕ್ತೇನೆ ನಿನ್ಗೆ. ಸದ್ಯ ಕೆಳಗ್ ಕೂತ್ಕೊಂಡ ಇಲ್ಲ ನನ್ ತಲೆಗೆ ಬಿದ್ದಿರೋದು. ತಲೆ ಹರಟೆ ತಗೊಂಡ್ ಬಂದು ಮ್ಯಾಜಿಕ್ ಮಾಡ್ತೀಯ? ಅಮ್ಮ ಇನ್ನೊಂದು ಬರ್ತಾ ಇದೆ. ಏನ್ ಕೈಲು? ಇಲ್ಲ ಇಲ್ಲ ಇದುವರೆಗೆ ಬಂದಿದ್ದಲ್ಲ ಅವ್ನೇ. ನನ್ನಿಂದ ತಪ್ಪಿಸ್ಕೋಬಹುದು ಅನ್ಕೊಂಡಿದ್ದ? ಬಾ ಬಾ ಇದ್ರೊಳಗೆ. ಬೇಡ, ನನ್ನ ಅದ್ರಲ್ಲಿ ಹಾಕ್ಬೇಡ. ನನ್ ಮೊಮ್ಮಗಳಿಗೆ ತೊಂದರೆ ಆಗುತ್ತೆ. ಹೆಚ್ಚಿಗೆ ಮಾತಾಡಬೇಡ. ಬಾ ಬಾ ಇದ್ರೊಳಗೆ. ಬೇಡ. ಬಾ. ನಿಮ್ಮ ಅಜ್ಜಿ ಈಗ ಇದರಲ್ಲಿದ್ದಾಳೆ. ಇವಳನ್ನ ಅರಮನೆ ತಗೊಂಡೋಗಿ ಒಂದು ಭದ್ರವಾದ ಜಾಗದಲ್ಲಿ ಇಡಬೇಕು. ಯಾಕೆ ಅಂದ್ರೆ ಅವಳು ಅರಮನೆಗೆ ಬಂದು ಹೋಗಿರೋದ್ರಿಂದ ಅವಳ ಶಕ್ತಿ ಅಲ್ಲೆಲ್ಲ ಉಳ್ಕೊಂಡಿರುತ್ತೆ. ಅದನ್ನು ತೆಗಿಬೇಕು. ಇಲ್ಲ ಅಂದ್ರೆ ಅವಳು ವಾಪಸ್ ಬರ್ತಾಳೆ. 3 ದಿವಸಗಳು ನೀವೆಲ್ಲ ಹುಷಾರಾಗಿರ್ಬೇಕು. 3 ದಿವಸನೂ ಈಕೆ ಅರಮನೆಯಲ್ಲೇ ಇರಬೇಕು. ಏನಾದ್ರೂ ಇವಳು ಹೊರಗಡೆ ಬಂದ್ರೆ ನಿಮ್ಮ ಕತೆ ಮುಗೀತು. 4ನೇ ದಿವಸ ಇವಳನ್ನ ಈ ಬಾಕ್ಸ್ ಸಮೇತ ಸುಡಬೇಕು. ಆಗ ಇವಳು ಸಂಪೂರ್ಣವಾಗಿ ಈ ಭೂಮಿಯಿಂದ ಹೊರಗೋದಾಗುತ್ತೆ. ಯಾವುದೇ ಕಾರಣಕ್ಕೂ ಆ ಹುಡುಗನಿಗೆ ಈ ವಿಷಯ ಗೊತ್ತಾಗಬಾರ್ದು. ಗೊತ್ತಾದ್ರೆ ರಕ್ತ ಕೆಂಪು ರಕ್ತ ಕಾರ್ಕೊಂಡು ಸಾಯ್ತೀರ. ಸ್ವಾಮಿ ಹೇಳಿದ್ನಲ್ಲ, ಅರಮನೆಯಲ್ಲಿ ದೆವ್ವದ ಥರ ಇದೆ ಅದು. ನೀನು ಅರ್ಜುನ್, ಒಳ್ಳೆ ಹೆಸರು. ಅರ್ಜುನ್, ನಿಮ್ ತಾಯಿಯಲ್ಲಿ ಮರಿ ಮನೇಲಿದ್ದಾರೆ. ಅರ್ಜುನ್ ನನ್ನ ಇದ್ರಲ್ಲಿ ಕೂಡ ಹಾಕಿದ್ದಾರೆ. ಅವ್ರನ್ನ ಬರಕ್ಕೆ ಹೇಳು. ತುಂಬಾ ಮುಖ್ಯವಾದ ವಿಚಾರ ಇದೆ. ಅರ್ಜುನ್, ಓಡು ಓಡು ಓಡು, ನಾನು ಕಾಯ್ತಾ ಇರ್ತೀನಿ.
ಅವಳು ಬರಲಿ. ನಿನ್ನ ಮಗನ ಕಣ್ಣಲ್ಲಿ ದೆವ್ವದ ಛಾಯೆ ಕಂಡು ಬಂದಿದೆ. ನೀನೇನು ಯೋಚನೆ ಮಾಡಬೇಡ, ಇನ್ನು ಸಮಯ ಮೀರಿಲ್ಲ. ಅವನ್ನ ಗುಹಾಂತರೇಶ್ವರ ದೇವಸ್ಥಾನ ಕರ್ಕೊಂಡೋಗಿ ಪೂಜೆ ಮಾಡಿಸು. ಆ ದೆವ್ವ ಮತ್ತೆ ಅವನ ಮೈ ಮೇಲೆ ಬರೋದನ್ನ ತಡೆಯುತ್ತೆ. ಆಮೇಲೆ ಅವನ ನನ್ನ ಹತ್ರ ಕರ್ಕೊಂಡ್ ಬಾ. ಈಗಾಗಲೇ ಅವನ ಮೈ ಮೇಲೆ ಬಂದೋಗಿರೋ ಭೂತ ಛಾಯೆನ ನಾನು ಬಿಡಿಸ್ತೀನಿ. ಧೈರ್ಯವಾಗಿ ಹೋಗ್ಬಾ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ರೀ, ನಾನು ನಮ್ಮ ಅಕ್ಕಂದ್ರಲ್ಲಿ ಎಷ್ಟು ಪ್ಲಾನ್ ಮಾಡಿದ್ವಿ ಗೊತ್ತಾ? ಈ ಅರಮನೆ ನನ್ನ ಪಾಲ್ಗೆ, ಫ್ಯಾಕ್ಟ್ರಿ ಎಸ್ಟೇಟ್ ಎಲ್ಲ ಅವ್ರ ಪಾಲ್ಗೆ ಅಂತ. ಇವಾಗ ಏನಾಗುತ್ತೋ ಏನೋ. ಯೋಚನೆ ಮಾಡಬೇಡ ಚಿನ್ನ, ನಾಳೆ ಬೆಳಗ್ಗೆ ನಮ್ ಎಲ್ಲಾ ಚಿಂತೆನೂ ಮುಗಿದೋಗುತ್ತೆ. ನಾಳೆ ಬೆಳಿಗ್ಗೆನಾ? ಅಂದ್ರೆ ಅಂದ್ರೆ ಅಜ್ಜಿನ ಒಂದು ಪೆಟ್ಟಿಗೆಯಲ್ಲಿ ಕೂಡಾಕಿ ಮೇಲ್ಗಡೆ ಇರೋ ದೊಡ್ಡ ಕೋಣೆಯಲ್ಲಿ ಇಟ್ಟಾಗಿದೆ. ಅದು ಯಾರಿಗೂ ಗೊತ್ತಿಲ್ಲ, ಅದೀಗ್ಲೂ ಅಲ್ಲೇ ಇದೆ. ನಾಳೆ ಬೆಳಿಗ್ಗೆ ಅರ್ಜುನ್ ಅವ್ರ ತಾಯಿ ಹತ್ತ ಪತ್ರಿಕೆ ಸಿಗ್ನೇಚರ್ ತಗೋತಿದ್ದಾಗೆ ಅವ್ರ ಕಥೆನೂ ಮುಗೀತು. ಇನ್ನೇನ್ ಬೇಕು ನಿಂಗೆ? ಈ ಅರಮನೆ ಈಗಲೇ ನಿಂತು ಅಂತ ತಿಳ್ಕೊ. ನಾವ್ ಇವತ್ತು ಹೋದ್ರೆ ನಾಳೆನೆ ನಾವ್ ವಾಪಸ್ ಬರೋದು? ಹೌದು. ಅಮ್ಮ, ನೆನ್ನೆಯಿಂದ ಅಜ್ಜಿ ಕಾಣಿಸ್ತಾನೆ ಇಲ್ಲಮ್ಮ. ಅವಳಿಗೆ ಹೇಳ್ ಹೋಗೋಣ ಅನ್ಕೊಂಡೆ. ಅವಳು ನಮ್ ಜೊತೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವೇನಮ್ಮ? ಬೇಡಪ್ಪ, ಅಜ್ಜಿ ಇಲ್ಲೇ ಇರ್ಲಿ. ನಾವಿವತ್ತು ಇಲ್ಲಿರೋದಿಲ್ಲ ಅಲ್ವಾ? ಅಜ್ಜಿ ಜಿಪ್ಸಿ ನೋಡ್ಕೊಳ್ಳಿ. ಹೌದಲ್ವಾ ಅಮ್ಮ? ಅಜ್ಜಿ ಜಿಪ್ಸಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅವ್ರಿಗೆ ಒಬ್ರಿಗೊಬ್ರು ಮಾತಾಡ್ಕೋತಾರೆ. ನಡಿ ನಡಿ, ಹೊತ್ತಾಯ್ತು, ಕಾರ್ ಕಾಯ್ತಾ ಇದೆ. ಅಜ್ಜಿ ವಿಷಯ ಮಾತಾಡ್ದಾಗೆಲ್ಲ ಯಾಕೆ ನಿಂಗೆ ಅಷ್ಟೊಂದು ಟೆನ್ಷನ್? ನೀನ್ ಸುಮ್ನೆ ಇರ್ತೀಯಾ? ಎಲ್ಲ ನನ್ನ ಹಣೆ ಬರ. ಕರೆಕ್ಟ್ ಕರೆಕ್ಟ್. ನಡಿಯೋ. ಇಲ್ಲೇನೆ ಇದೇನಾ? ತಡೀರಿ, ತಗೊಳ್ಳೋಣ. ಕವಿತಾ, ತಗೋ ಇದನ್ನ. ನಾನಾ? ಸ್ವಾತಿ, ಆಯ್ತು, ಬನ್ನಿ ಬೇಗ ಹೋಗೋಣ. ಹೋಗಿ. ನೋಡಮ್ಮ, ಪೂಜೆಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಹೋಗಿ ಮುಗಿಸ್ಕೊಂಡು ಬನ್ನಿ. ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀರಾ, ಇದೂ ಒಂದು ಒಳ್ಳೆ ಕೆಲಸನೇ. ಈ ಪೇಪರ್ ಸೈನ್ ಕೊಟ್ಬಿಟ್ರೆ ನೀವು ಬರೋ ಹೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ತಗೊಮ್ಮ. ಪೆನ್ ತಗೋ. ಬೇಡಮ್ಮ. ಇಲ್ಲ ಅರ್ಜುನ್, ಇದು ನಿನ್ ಒಳ್ಳೇದಕ್ಕೆ. ನೀನ್ ಮುಖ್ಯ ನನ್ಗೆ. ಬೇಗ ಬನ್ನಿ. ಬೇಗ 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 ಬೇಗ. ಇದನ್ನ ಓಪನ್ ಮಾಡೋಣ. ಬೇಡ, ಅರ್ಜುನನ ಇದ್ದೆ ಓಪನ್ ಮಾಡಿದ್ರೆ ಏನಾದ್ರು ತೊಂದರೆ ಆಗ್ಬೋದು. ಅವನ್ನ ಕರ್ಕೊಂಬರೋಣ. ಆಯ್ತು. ನೋಡಯ್ಯ, ಜೋಪಾನವಾಗಿ ಕರ್ಕೊಂಡು ಹೋಗಿ ಪೂಜೆ ಮುಗಿಸಿ ಬಂದ್ಬಿಡಿ.